ಹೆಚ್ಚಿನ ಕೊಡೋದು ಪಾಪ ತಪ್ಪಿಲ್ಲ, ಅವ್ರಿಗೂ ಕೊಟ್ಟಿದ್ದಾರೆ. ಅಪ್ಪಾಜಿ ನಗೌಡರು ಮುಂದಿನ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ತದನಂತರ 2013ರಲ್ಲಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಅನೌನ್ಸ್ ಮಾಡಿದ್ರು. ಅವ್ರಿಗೆ ಮಾತು ಕೊಟ್ಟಿದ್ರೆ ಅದನ್ನು ಉಳಿಸ್ಕೊಳ್ಳೋದು ಹೈಕಮಾಂಡ್ ಅವರು. ನನಗೆ ಮಾತು ಕೊಟ್ಟಾರದು ಉಳಿಸ್ಕೊಳ್ಳೋದು ಹೈಕಮಾಂಡ್ ಅವರು. ನಮಗೂ ಕೊಟ್ಟಿದ್ದಾರೆ ರೀ, ಎಲ್ಲ ವಚನ ಕೊಡೋದು ಪಾಪ ತಪ್ಪಿಲ್ಲ, ಅವ್ರಿಗೂ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಕೊಟ್ಟಿದ್ದಾರೆ, ಬಹಿರಂಗವಾಗಿ ವಚನ ಕೊಟ್ಟಿದ್ದಾರೆ. ನೀವು ಚುನಾವಣೆಯಲ್ಲಿ ನೋಡಿದಿರಿ, ಚುನಾವಣೆಗಿಂತ ಪೂರ್ವದಲ್ಲಿ ಬಂದಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದಾರೆ, ಸುರ್ಜೇವಾಲಾ ಅವರು ಬಂದಿದ್ದಾರೆ, ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ಅಪ್ಪಾಜಿ ನಗೌಡರು ಮುಂದಿನ ಕ್ಯಾಬಿನೆಟ್ನಲ್ಲಿ ಇರ್ತಾರೆ, ನೀವು ಮತ ಹಾಕಿ ಹರೀಶ್ ಕಳಿಸಿ ಅವರು ಮುಂದಿನ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಒಂದು ಸಲ ಅಲ್ಲ 4 ಸಲ ಈ ರೀತಿ ಹೇಳಿದ್ದಾರೆ. SM ಕೃಷ್ಣ ಅವರು ನನಗೆ ಪ್ರಮಾಣ ಕೊಟ್ಟು ಮಾಡಿದರು. ಆಮೇಲೆ ನನಗೆ ಧರ್ಮಸಿಂಗ್ ಅವರು ಪ್ರಮಾಣ ಮಾಡಿದರು. ಮುಗಳು ಕೂಡ ಆಣೆಪ್ಪ ನೀನು ಇದ್ದೇ ಇರ್ತಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿದರು. ತದನಂತರ 2013ರಲ್ಲಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಅನೌನ್ಸ್ ಮಾಡಿದರು. ಸ್ನೇಹಿತ DK ಶಿವಕುಮಾರ್ ಅವಾಗ ಏನಪ್ಪ ಅಂದರೆ, ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವಾಗ ಏನಪ್ಪ ಅಂದರೆ ಒಬ್ಬ ಪ್ರಬಲ ನಾಯಕ ಆಗಿದ್ದರು. ಅವರು ಕೂಡ ಹೇಳಿದರು, ನೀನು ಮಂತ್ರಿಮಂಡಲದಲ್ಲಿ ಇರ್ತೀಯ, ನಾನು ಇರಲಿಕ್ಕಿಲ್ಲ, ನೀನು ಮಾತ್ರ ಇರ್ತೀಯ ಅಂತ ಹೇಳಿದರು. ಈ ಸಲ ಚುನಾವಣೆ ಬಂದಂಥ ಚುನಾವಣೆಗಿಂತ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರು. ಪ್ರಮಾಣ ಮಾಡೋದು ನೋಡಿ, ರಾಜಕಾರಣದಲ್ಲಿ ಎಲ್ಲರಿಗೂ ಮಾಡ್ತಾರೆ. ಇದು ನಾನೇನು ತಪ್ಪು ಅನ್ನೋದಿಲ್ಲ. ಅವ್ರಿಗೆ ಮಾತು ಕೊಟ್ಟಿದ್ರೆ ಅದನ್ನು ಉಳಿಸ್ಕೊಳ್ಳೋದು ಹೈಕಮಾಂಡ್ ಅವರು. ನನಗೆ ಮಾತು ಕೊಟ್ಟಾರದು ಉಳಿಸ್ಕೊಳ್ಳೋದು ಹೈಕಮಾಂಡ್ ಅವರು. ಯಶವಂತರಾಯಗೌಡರ ಬಗ್ಗೆ ನನಗೆ ಯಾವ ರೀತಿಯಾದಂಥ ನನಗೆ ಅಸಮಾಧಾನ ಇಲ್ಲ. ಅವ ನನ್ನ ಸಣ್ಣ ತಮ್ಮನಿದ್ದಂಗೆ ಅನ್ನುವಂಥದ್ದು ಮೊದಲಿಂದ ಹೇಳಿನಿ, ಈಗೂ ಕೂಡ ಹೇಳ್ತೀನಿ. ಆ ಲೆಕ್ಕಾಚಾರದಲ್ಲಿ ಯಶವಂತರಾಯಗೌಡರು ಆಗ್ತಿದ್ರೆ ಬಹಳ ಸ್ವಾಗತ, ನಂದೇನಿಲ್ಲ, ಸ್ವಾಗತ. ನಾನೆಂದೂ ಅವ್ರನ್ನ ಅಲ್ಲುಗಳಿಗೆ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಅವಕ್ಕೆ ಬೇರೆ ಇತಿಹಾಸ ಇದೆ. ನಾವು ಅವರು ಯಾವ ರೀತಿಯಾಗಿ ಒಂದು ವಿಶ್ವಾಸದಿಂದ ಬಂದೀವಿ ಅನ್ನೋದನ್ನು ಬಹಿರಂಗವಾಗಿ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ.